ಜಿಲ್ಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವುದೇ ನದಿ ನಾಲೆಗಳಿಲ್ಲದೆ ಸಾವಿರಾರು ಅಡಿಗಳನ್ನು ರೈತರು ಬೋರ್ವೆಲ್ ಕೊರೆದು ಅಲ್ಪ ಸ್ವಲ್ಪ ನೀರಿನಲ್ಲಿ ತಮ್ಮ ಬದುಕನ್ನು ಹಸನು ಮಾಡಿಕೊಳ್ಳಲು ಆಲೂಗಡ್ಡೆ ಒಂದು ಮೂಟೆಗೆ 1500ರಿಂದ 2000 ರೂಪಾಯಿ 2500 ರೂಪಾಯಿ ಖರೀದಿಯಲ್ಲಿ ಪಡೆದು ತಮ್ಮ ಭೂಮಿಯಲ್ಲಿ ಉಳುಮೆ ಬಿತ್ತನೆ ಮಾಡಿ ಉತ್ತಮವಾದ ಬೆಳೆ ತೆಗೆದು ಇವತ್ತಿನ ದಿನಗಳಲ್ಲಿ ಆ ಒಂದು ಆಲೂಗಡ್ಡೆಗೆ ಯಾವುದೇ ಬೆಲೆ ಇಲ್ಲದೆ ಇವತ್ತು ಆ ಆಲೂಗಡ್ಡೆ ಖರೀದಿ ಮಾಡೋಕ್ಕೆ ಯಾರೇ ಮುಂದೆ ಬರ್ತಾ ಇಲ್ಲ. ಒಂದು ಕಡೆ ಇವತ್ತು ಸಾಲ ಬಾಲ ಮಾಡಿ ಇವತ್ತು ಆ ರೈತರು ಬೀದಿ ಪಾಲಾಗ್ತಾ ಇದ್ದಾರೆ. ಆ ನಿಟ್ಟಿನಲ್ಲಿ ನಾವು ಈಗಾಗಲೇ ಇದೇ ಒಂದು ಆಲೂಗಡ್ಡೆ ಮಾತ್ರ ಅಲ್ಲ, ಇಡೀ ಜಿಲ್ಲೆಯಲ್ಲಿ ರಾಜ್ಯದಲ್ಲಿ ತರಕಾರಿಗೆ ಇವತ್ತು ಏನು ಬೆಲೆ ಇಲ್ಲ. ಲಕ್ಷಾಂತರ ರೂಪಾಯಿ ಬಂಡವಾಳಗಳು ಹಾಕಿ ತರಕಾರಿಗಳನ್ನು ಬೆಳೀತಾ ಇದ್ದಾರೆ, ಟೊಮಾಟೊ ಬೆಳೀತಾ ಇದ್ದಾರೆ, ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದಾರೆ. ಯಾವುದೂ ಬೆಲೆ ಇಲ್ಲ. ಹೆಚ್ಚಾಗಿ ಇವತ್ತು ಒಂದು ಮೂಟೆ ಆಲೂಗಡ್ಡೆ ಬೆಳಿಬೇಕಾದ್ರೆ ಕನಿಷ್ಠ 6ರಿಂದ 7 ಸಾವಿರ ರೂಪಾಯಿ ಬಂಡವಾಳ ಇವತ್ತು ಹಾಕಬೇಕಾಗಿದೆ. ಇವತ್ತು ಆ ಬಂಡವಾಳ ವಾಪಸ್ ಬರ್ತಾರೆ. ಸಾಲಗಳು ಮಾಡಿ ಇವತ್ತು ರೈತ ಸಾಲಗಾರರಾಗಿ ಸಂದರ್ಭ ಸ್ಥಿತಿಯಲ್ಲಿ ಸಂಕಷ್ಟದಲ್ಲಿ ಸಿಲುಕಾಕಿದ ನಿಟ್ಟಿನಲ್ಲಿ ಸರ್ಕಾರ ಕೂಡಲೇ ಒಂದು ಆಲೂಗಡ್ಡೆಗೆ ಬೆಂಬಲ ಬೆಲೆ ನಿಗದಿ ಮಾಡಬೇಕು. ಹಾಗೆ ಜಿಲ್ಲೆಯಲ್ಲಿ 2 ಖಾಸಗಿ ಕೋಲ್ಡ್ ಸ್ಟೋರೇಜ್ಗಳು ಮಾತ್ರ ಇದೆ, ಆದರೆ ಸರ್ಕಾರದ್ದು ಯಾವುದೇ ಕೋಲ್ಡ್ ಸ್ಟೋರೇಜ್ ಇಲ್ಲ. ಕೂಡಲೇ ಆ ಕೋಲ್ಡ್ ಸ್ಟೋರೇಜನ್ನು ಪ್ರಾರಂಭ ಮಾಡಬೇಕು. ಈಗಾಗಲೇ ಖಾಸಗಿ ಕೋಲ್ಡ್ ಸ್ಟೋರೇಜ್ಗಳಲ್ಲಿ 1,09,000 ಆಲೂಗಡ್ಡೆ ಬುಟ್ಟಿಗಳನ್ನು ತುಂಬಿದ್ದಾರೆ. ಆದರೆ ಇವತ್ತು ಜಾಗ ಇಲ್ಲ. ಆ ಜಾಗ ಇಲ್ದಿದ್ದಕ್ಕೆ ರೈತರು ತಮ್ಮ ತೋಟಗಳಲ್ಲಿ ಇರ್ತಕ್ಕಂಥ ಭೂಮಿ ಮೇಲೆ ರಾಶಿಗಳನ್ನು ಇಟ್ಟು ಇವತ್ತು ಅದನ್ನು ಶೇಖರಣೆ ಮಾಡಿದೆ. ಆ ರಾಶಿಗಳಲ್ಲಿ ಇವತ್ತು ಹವಾಮಾನ ತಾಪಮಾನದಿಂದ ಇವತ್ತು ಆ ರಾಶಿಗಳಲ್ಲಿ ಸುಮಾರು ಕಾಲು ಭಾಗ ಆಲೂಗಡ್ಡೆ ಹೊರಟೋಗ್ಬಿಟ್ಟಿದೆ. ಆ ನಿಟ್ಟಿನಲ್ಲಿ ಕೂಡಲೇ ಸರ್ಕಾರ ಇದನ್ನು ಗಮನಕ್ಕೆ ತಗೊಂಡು ಕೂಡಲೇ ರೈತರಿಗೆ ನಷ್ಟ ಪರಿಹಾರ ಕಟ್ಟಿಕೊಡ್ಬೇಕು ಮತ್ತು ಬೆಂಬಲ ಬೆಲೆ ನಿಗದಿ ಮಾಡಬೇಕಂತೇಳಿ ಇವತ್ತು ಚಿಕ್ಕಬಳ್ಳಾಪುರ ತಾಲೂಕಿನಲ್ಲಿ ಒಂದು ರೈತರು ಸೇರಿ ಇವತ್ತು ಪ್ರೆಸ್ ಮೀಟ್ನ ಮುಖಾಂತರ ಸರ್ಕಾರವನ್ನು ಒತ್ತಾಯ ಮಾಡ್ತಾ ಇದ್ದೀವಿ. ಇವತ್ತಿನ ಪರಿಸ್ಥಿತಿಯಲ್ಲಿ ರೈತರನ್ನ ಕೈ ಹಿಡಿಯುವ ಸ್ಥಿತಿಗೆ ಇವತ್ತು ಇಲ್ಲದೆ ಇರತಕ್ಕಂಥ ವಾತಾವರಣ ಸೃಷ್ಟಿಯಾಗಿದೆ. ಈಗ ರೈತರ ಬಿತ್ತನೆ ಬೀಜ ಜಾಸ್ತಿ ರೇಟ್ ಆಗಿದೆ, ಹಾಕಿರ್ತಕ್ಕಂಥ ಬಂಡವಾಳ ಜಾಸ್ತಿ ಆಗಿದೆ. ಕೇವಲ 350-450 ರೂಪಾಯಿಗೆ ಒಂದು ಮೂಟೆ ಆಲೂಗಡ್ಡೆ ಇವತ್ತು ಖರೀದಿ ಮಾಡ್ತಕ್ಕಂಥದ್ದು ವಾತಾವರಣ ಸೃಷ್ಟಿಯಾಗಿದೆ. ರೈತರಿಗೆ ಏನಾದರೂ ಉಪಯೋಗ ಆಗಬೇಕಂದ್ರೆ 2,500ರಿಂದ 3,000 ರೂಪಾಯಿ ಒಂದು ಮೂಟೆ ಮಾರಿದ್ರೆ ಮಾತ್ರ ರೈತರಿಗೆ ಉಪಯೋಗ ಆಗ್ತದೆ. ಆದ್ರೆ ಇವತ್ತು ರಾಜ್ಯದಲ್ಲಿ ಇವತ್ತು ಅಧಿಕಾರ ನಡೆಸ್ತಕ್ಕಂಥ ಕಾಂಗ್ರೆಸ್ ಸರ್ಕಾರ ಆಗಿರ್ಬೋದು, ಕೇಂದ್ರದಲ್ಲಿ ಅಧಿಕಾರ ಮಾಡ್ತಕ್ಕಂಥ ಬಿಜೆಪಿ ಸರ್ಕಾರ, ಈ ರೈತರ ಗೋಳು ಅವರಿಗೆ ಇವತ್ತು ತಟ್ಟಬೇಕು. ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತ, ಇವತ್ತು ಭೂಮಿ ನಂಬಿ ಜೀವನ ಮಾಡ್ತಕ್ಕಂಥ ರೈತ ಇವತ್ತು ಆಲೂಗಡ್ಡೆ ತಂದು ಇಲ್ಲೊಂದು ಸುರಿದಿರ್ತಕ್ಕಂಥದ್ದು ನೀವೆಲ್ಲ ನೋಡ್ತಿದ್ದೀರಿ. ಪರಿಸ್ಥಿತಿ ಏನಾಗಿದೆ? ರೇಟ್ ಜಾಸ್ತಿ ಆಗಿದೆ, ಬಂಡವಾಳ ಜಾಸ್ತಿ ಆಗಿದೆ. ಅವರು ಮಾರಕ್ಕೆ ಹೋದ್ರೆ ಕೈಗೆ ಹಣ ಸಿಗದೇ ಇರ್ತಕ್ಕಂಥ ವಾತಾವರಣ ಸೃಷ್ಟಿಯಾಗಿ ಬೀದಿಗೆ ಸಲ್ಲಿರ್ತಕ್ಕಂಥ ರೈತರು ಇವತ್ತು ಆತ್ಮಹತ್ಯೆ ಮಾಡಿಕೊಳ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಪ್ರತ್ಯೇಕವಾಗಿ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಹೆಚ್ಚಿನ ರೀತಿಯಲ್ಲಿ ಇವತ್ತು ಆಲೂಗಡ್ಡೆ, ಟೊಮಾಟೊ, ದ್ರಾಕ್ಷಿ ಇವತ್ತು ಬೆಳೀತಕ್ಕಂಥ ರೈತರು ಕೋಲ್ಡ್ ಸ್ಟೋರೇಜ್ಗಳನ್ನ ಎಲ್ಲ ತಾಲೂಕುಗಳಲ್ಲಿ ಕೂಡ ಸರ್ಕಾರದಿಂದ ಪ್ರಾರಂಭ ಮಾಡಬೇಕು. ಅಯ್ಯ, ನೀವು ಸಂಸದರು ನೀವೆಲ್ಲಿ ಏನ್ ಮಾಡ್ತಿದ್ದೀರಿ? ಮಂತ್ರಿಗಳು ನೀವೇನ್ ಮಾಡ್ತಿದ್ದೀರಿ? MLAಗಳು ನೀವೇನ್ ಮಾಡ್ತಿದ್ದೀರಿ? ರೈತರ ಓಟನ್ನು ಪಡೆದು ನೀವು ವಿಧಾನಸೌಧದಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಮಾಡಿ ರೈತರ ಪರವಾಗಿ ಮಾತಾಡಿದ್ರೆ ಯಾವೊಬ್ಬ ಮಂತ್ರಿ MLA ಕೂಡ ರೈತರ ಪರವಾಗಿ ಇವತ್ತು ಮಾತಾಡ್ತಕ್ಕಂಥ ಸ್ಥಿತಿ ಇಲ್ಲ. ಇಷ್ಟೇ ಅಲ್ಲ, ತರಕಾರಿ ಬೆಲೆಗಳು ಸಂಪೂರ್ಣ ಹದಗೆಟ್ಟಿದೆ. ಇವತ್ತು ಟೊಮಾಟೊ ಬೆಲೆ ಇಲ್ಲ, ಇವರೆಲ್ಲ ಬೆಳೆದಿರ್ತಕ್ಕಂಥ ರೈತರು ಬಿಸಾಕ್ತಾ ಇದ್ದಾರೆ. ಯಾವುದೇ ರೀತಿಯಲ್ಲಿ ಆ ರೈತರನ್ನ ರಕ್ಷಣೆ ಮಾಡಲಿಕ್ಕೆ ಇವತ್ತು ಹೋಗದೆ ಇರ್ತಕ್ಕಂಥ ಪರಿಸ್ಥಿತಿ ಇವತ್ತು ಸರ್ಕಾರಗಳು ಇವತ್ತು ಮಾತಾಡ್ತಾ ಇದ್ದಾರೆ. ಏನ್ ಮಾತಾಡ್ತಾ ಇದ್ದಾರೆ? ಮಂತ್ರಿ ಆಗ್ಬೇಕು, ಮಂತ್ರಿ ಯಾರಾಗಬೇಕು, ನಾನೇನ್ ಮಾಡ್ಬೇಕು, ನೀನೇನ್ ಮಾಡ್ಬೇಕು ಅನ್ನೋದು ಬಿಟ್ಟರೆ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರ ಬೆನ್ನು ಮೂಳೆಯನ್ನ ಮುರಿತಕ್ಕಂಥದಕ್ಕೆ ಇವತ್ತು ಎರಡೂ ಸರ್ಕಾರಗಳು ಇವತ್ತು ಕೆಲಸ ಮಾಡ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘ, ಅಖಿಲ ಭಾರತ ಕಿಸಾನ್ ಸಭಾ ಇವತ್ತು ರೈತರು ಬೆಳೆದಂತ ಬೆಳೆಗಳಿಗೆ ಡಾಕ್ಟರ್ ಸ್ವಾಮಿನಾಥನ್ ವರದಿ ಏನಿದೆ ಅದನ್ನ ಜಾರಿ ಮಾಡಬೇಕು. ಎಷ್ಟು ಬಂಡವಾಳ ಆಗ್ತದೆ ಅದಕ್ಕೆ 50%
ಡ್ರಿಪ್ ಪೈಪ್ ರೇಟ್ ಜಾಸ್ತಿ ಆಗಿದೆ, ಪೇಪರ್ ರೇಟ್ ಜಾಸ್ತಿ ಆಗಿದೆ, ಪ್ಲಾಸ್ಟಿಕ್ ರೇಟ್ ಅನ್ನ ಗಗನಕ್ಕೇರುವ ಮುಖಾಂತರವಾಗಿ ಇವತ್ತು ರೈತರನ್ನ ಸಂಪೂರ್ಣವಾಗಿ ಇವತ್ತು ಬೀದಿ ಪಾಲು ಮಾಡೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನೊಂದು, ಇವತ್ತಿನ ಸರ್ಕಾರಗಳು ನಾವು ನೋಡ್ತಾ ಇದ್ದೀವಿ, ನಮ್ಮ ಜಿಲ್ಲೆಯಲ್ಲಿ ಬಿಸಿಲು ಜಾಸ್ತಿ ಆಗ್ತಾ ಇದೆ, ಆ ರೈತರು ಬೆಲೆ ಹಿಡಿಯಕ್ಕೆ ಆಗ್ತಾ ಇಲ್ಲ, ಆ ರೈತರು ಹಾಕಿರ್ತಕ್ಕಂಥ ಬಂಡವಾಳ ಇವತ್ತು ವಾಪಸ್ ಬರ್ತಿಲ್ಲ. ಇಂಥ ಸಂದರ್ಭದಲ್ಲಿ ಸರ್ಕಾರಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ರೈತರು ಉಳಿದ್ರೆ ನೀವು ಉಳಿತೀರಿ, ರೈತರು ಓಟು ಪಡೆದಿರ್ತಕ್ಕಂಥ ನೀವು, ಮಣ್ಣಿನ ಮಗ ಅಂತ ಹೇಳ್ಕೊಂಡಿರ್ತಕ್ಕಂಥ ನೀವು, ರೈತರ ಮಕ್ಕಳು ಅಂತ ಹೇಳ್ಕೊಡ್ತಕ್ಕಂಥ ತಾವು ಇವತ್ತು ರೈತರಿಗಾಗಿ ಏನು ಮಾಡಿರ್ತೀರಿ. ನಿಮ್ಗೆಲ್ಲ ಓಟ್ ಹಾಕಿರ್ತಕ್ಕಂಥ ರೈತರ ಕುಲ, ಆ ರೈತರ ಕುಲವನ್ನು ಇವತ್ತು ಬಲವಂತದ ಭೂ ಸ್ವಾಧೀನ ದೇಶದಲ್ಲಿ ಭೂಮಿಯನ್ನು ಕಿಲ್ಕೊಳ್ತಾ ಇದ್ದೀರಿ. ಈ ದೇಶಕ್ಕೆ ಅನ್ನ ಕೊಡ್ತಕ್ಕಂಥ ರೈತರನ್ನು ಇವತ್ತು ಬೀದಿಗೆ ತಳ್ತಾ ಇದ್ದೀರಿ, ಬೆಂಬಲ ಬೆಲೆ ನೀಡದೇ ಇರ್ತಕ್ಕಂಥ ವಾತಾವರಣ ಆಗಿದೆ. ಹಾಗಾಗಿ ಕರ್ನಾಟಕ ಪ್ರಾಂತ ರೈತ ಸಂಘ ಅಖಿಲ ಭಾರತ ಕಿಸಾನ್ ಸಭೆಯ ನಾಯಕತ್ವದಲ್ಲಿ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಹೋರಾಟಗಳನ್ನು ರೂಪಿಸಬೇಕಾಗ್ತದೆ. ಈ ಸರ್ಕಾರದ ಸ್ಥಿತಿಗತಿಗಳನ್ನು ಇವತ್ತು ನಾವೆಲ್ಲ ಕೂಡ ಎಳಿಬೇಕಾಗ್ತದೆ. ರಾಜಕಾರಣ ಇದರಲ್ಲಿ